ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕಾಡುಗೋಡಿಯ 5 ವರ್ಷದ ಬಾಲಕಿ ವೆನ್ನೆಲ್ಲಾಳ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಹೆತ್ತ ಮಗಳನ್ನ ಪ್ರಿಯಕರ ಕೊಂದರೂ ಸುಮ್ಮನಿದ್ದ ತಾಯಿ ಪ್ರಿಯಾಂಕಾ ಇದೀಗ ಕಾಕಿ ಕಸ್ಟಡಿಯಲ್ಲಿದ್ದಾರೆ. ಕೇಸ್ ಸಂಬಂಧ ತನಿಖೆ ತೀವ್ರಗೊಂಡಿದ್ದು ಇದೀಗ ಪುಟ್ಟ ಕಂದನ ಮರಣೋತ್ತರ ಪರೀಕ್ಷೆ ವರದಿ ಹೊರಬಂದಿದೆ. ಈ ರಿಪೋರ್ಟ್ನಲ್ಲಿ ಕೊಲೆಗೆ ಕಾರಣವಾಗಿರಬಹುದಾದಂತಹ ಎಲ್ಲ ಅಂಶಗಳ ಕುರಿತು ಬೆಚ್ಚಿ ಬೀಳಿಸುವ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದೆ. ಆರಂಭದಲ್ಲಿ ಇದನ್ನ ಅಸಹಜ ಸಾವು ಎಂದು ದಾಖಲಿಸಲಾಗಿತ್ತು. ಬಳಿಕ ಕೊಲೆ ಅನುಮಾನ ಕೂಡ ಮೂಡಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಈಗ ಲಭ್ಯವಾಗಿದೆ. ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ ವರದಿಗಳ ಆಧಾರದ ಮೇಲೆ ಕೊಲೆ ಪ್ರಕರಣ ದಾಖಲಿಸಲಾಗಿದೆ. ಇದೀಗ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬೆಚ್ಚಿ ಬೀಳೋ ಅಂಶಗಳು ಪತ್ತೆಯಾಗಿದೆ. ಈ ಬಗ್ಗೆ ಸುಮನ್ ಟಿವಿ ಕನ್ನಡಗೆ ಉನ್ನತ ಮೂಲಗಳಿಂದ ಮಾಹಿತಿ ದೊರೆತಿದ್ದು, ಏನಪ್ಪಾ ಆ ಟ್ವಿಸ್ಟ್ ಅಂತಂದ್ರೆ ಇಲ್ಲಿದೆ ನೋಡಿ. ಮುಖದ ಮೇಲೆ ಹಲವು ಗಾಯ, ಮೂಗಲ್ಲಿ ರಕ್ತ. ಹೌದು, ವೆನ್ನೆಲ್ಲಾಳ ಮುಖದ ಮೇಲೆ ಹಲವು ಗಾಯಗಳು ಮತ್ತು ಉಜ್ಜಿದ ಗುರುತುಗಳು ಕಂಡು ಬಂದಿವೆ. ಇನ್ನು ಅವಳ ಮೂಗು ಮತ್ತು ಬಾಯಿಯಿಂದ ರಕ್ತ ಮಿಶ್ರಿತ ದ್ರವ ಹೊರಬಂದಿರುವುದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ದಾಖಲಾಗಿದೆ. ಅಲ್ಲದೆ ಕೈ ಬೆರಳುಗಳ ತುದಿಗಳು ಹಾಗೂ ಉಗುರಿನಲ್ಲಿ ನೀಲಿ ಬಣ್ಣದ ಬದಲಾವಣೆ ಕಂಡು ಬಂದಿದೆ ಅನ್ನೋದು ಕೂಡ ಈ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ವೆನ್ನೆಲ್ಲಾ ಸಾವನ್ನಪ್ಪಿದ್ದು ಹೇಗೆ? ಈ ಸಾವು ಹೇಗಾಯ್ತು? ಇದು ಸಹಜನಾ? ಖಂಡಿತ ಇಲ್ಲ. ಉಸಿರಾಟದ ಮಾರ್ಗ ಮುಚ್ಚಿ ಹೋಗಿರೋದು, ಹೊಟ್ಟೆಗೆ ಬಲವಾದ ಹೊಡೆತ ಬಿದ್ದಿರೋದು, ಹಾಗೆ ಹೊಟ್ಟೆ ಒಳಗೆ ಗಾಯ ಉಂಟಾಗಿದ್ದು, ಈ ಎರಡರ ಕಾರಣ ಹಾಗೂ ಅದರ ಪರಿಣಾಮದಿಂದ ಮರಣ ಸಂಭವಿಸಿದೆ ಎಂದು ವೆನ್ನೆಲ್ಲಾ ಮರಣೋತ್ತರ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವೆನ್ನೆಲ್ಲಾಳ ಹೊಟ್ಟೆಯಲ್ಲಿ 400 ಮಿಲಿಮೀಟರ್ ರಕ್ತ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ವೆನ್ನೆಲ್ಲಾಳ ಹೊಟ್ಟೆಯ ಒಳಭಾಗದಲ್ಲಿ ಸುಮಾರು 400 ಮಿಲಿಲೀಟರ್ ರಕ್ತ ಮತ್ತು ರಕ್ತ ಹೆಪ್ಪುಗಟ್ಟಿದ ಗಡ್ಡೆಗಳು ಪತ್ತೆಯಾಗಿವೆ. ಅದರಿಂದ ಹೊಟ್ಟೆಗೆ ಗಂಭೀರವಾದ ಆಂತರಿಕ ಗಾಯಗೊಂಡಿರುವುದು ದೃಢಪಟ್ಟಿದೆ. ಹಾಗಾದರೆ ಕೊಲೆ ನಡೆದಿದ್ದು ಹೇಗೆ ಅನ್ನುವ ಅನುಮಾನ ನಿಮಗೆ ಬರ್ಬೋದು. ಎಸ್, ಐಸ್ ಕ್ರೀಮ್ ವಿಚಾರವಾಗಿ ಬಾಲಕಿ ಅಳುತ್ತಿದ್ದಾಗ ಆರೋಪಿ ಮೋಹನ್ ಆಕೆಯ ಹೊಟ್ಟೆಗೆ ತನ್ನ ಮೊಣಕೈಯಿಂದ ಹೊಡೆದಿದ್ದಾನೆ. ನಂತರ ಆಕೆಯ ಮೂಗು ಬಾಯಿ ಮುಚ್ಚಿದ್ದ ಪರಿಣಾಮ ಉಸಿರಾಟದ ತೊಂದರೆಯಿಂದಲೇ ಆಕೆ ಸಾವನ್ನಪ್ಪಿದ್ದಳು. ನಂತರ ಬಾಲಕಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ವೇಳೆ ವೈದ್ಯರು ಆಕೆಯನ್ನ ಬ್ರಾಟ್ ಡೆಡ್ ಎಂದು ಘೋಷಿಸಿದ್ದಾರೆ. ಫುಡ್ ಪಾಯ್ಸನ್ ಆಗಿಲ್ಲ. ಹೌದು, ಈ ಹಿಂದೆ ಏನು ಫುಡ್ ಪಾಯ್ಸನ್ ರೀಸನ್ ಅನ್ನ ಕೊಟ್ಟಿದ್ರು, ವೆನ್ನೆಲ್ಲಾ ಸಾವಿಗೆ ಆಹಾರ ಕಾರಣವಲ್ಲ ಎಂದು ಈಗ ಎಫ್ಎಸ್ಎಲ್ ವರದಿ ಸ್ಪಷ್ಟಪಡಿಸಿದೆ. ಎಫ್ಎಸ್ಎಲ್ ಹಾಗೂ ಮರಣೋತ್ತರ ಪರೀಕ್ಷೆಯ ವರದಿಗಳು ಇದು ಕೊಲೆ ಪ್ರಕರಣ ಎಂಬುದನ್ನ ಸ್ಪಷ್ಟಪಡಿಸಿದೆ. ಪೊಲೀಸರು ಎಫ್ಎಸ್ಎಲ್ ವರದಿ ಬರಲಿ ಎಂದು ಕೊಲೆ ಕೇಸ್ ದಾಖಲಿಸದೆ ಕಾಯ್ದಿದ್ದರು. ಎಫ್ಎಸ್ಎಲ್ ವರದಿ ಬರುವ ಮೊದಲೇ ಕೊಲೆ ಎಂಬುದು ಪತ್ತೆ ಮಾಡಲು ಅವಕಾಶ ಇದ್ದರೂ ಕೂಡ ಸುಮ್ಮನಿದ್ದರು ಎಂಬ ಆರೋಪ ಪೊಲೀಸರ ಮೇಲಿದೆ. ಇದೇ ಕಾರಣಕ್ಕೆ ಕರ್ತವ್ಯ ಲೋಪದ ಹಿನ್ನೆಲೆ ಇನ್ಸ್ಪೆಕ್ಟರ್ ಸೇರಿ 3 ಅಮಾನತು ಕೂಡ ಮಾಡಲಾಗಿತ್ತು. ಒಟ್ಟಿನಲ್ಲಿ 5 ವರ್ಷದ ಬಾಲಕಿ ವೆನ್ನೆಲ್ಲಾಳ ಕೊಲೆ ಕೇಸ್ ದಿನಕ್ಕೊಂದು ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಾ ಇತ್ತು. ಆದರೆ ಈಗ ನಿಜಕ್ಕೂ ಎಫ್ಎಸ್ಎಲ್ ರಿಪೋರ್ಟ್ ಹಾಗೂ ಮರಣೋತ್ತರ ಪರೀಕ್ಷೆ ಆಕೆಯ ಕೊಲೆ ಕೇಸ್ಗೆ ಒಂದು ತೆರೆ ಎಳೆದಿದೆ. ಆಕೆದು ಕೊಲೆಯೇ ಅನ್ನೋದು ಈ ಮರಣೋತ್ತರ ಪರೀಕ್ಷೆಯಲ್ಲಿ ಸಾಬೀತಾಗಿದೆ. 5 ವರ್ಷದ ಪುಟ್ಟ ಕಂದಮ್ಮ ತಾಯಿಯ ಯಾವುದೋ ಒಂದು ಭಾವನೆಗೆ ಬಿಗಿಬಿದ್ದು ಅಥವಾ ಆಕೆಯ ಕೆಟ್ಟ ದುರುದ್ದೇಶಕ್ಕೋ ಪ್ರಿಯತಮನ ಜೊತೆ ಹೋಗ್ತಾಳೆ, ಮಗುವನ್ನು ಕರೆದುಕೊಂಡು ಹೋಗ್ತಾಳೆ. ತದನಂತರ ತನ್ನ ಪ್ರೇಮಿಗಾಗಿ ಆ ಹೆತ್ತ ಕರುಳನ್ನ ಸಾವನ್ನೂ ಕೂಡ ಆಕೆ ಮುಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತಾಳೆ. ಎಂತಹ ವಿಧಿ ಅಲ್ವಾ? ಮೊದಲೆಲ್ಲ ಒಂದು ಮಾತಿತ್ತು, ತಾಯಿಗಿಂತ ಬಂಧುವಿಲ್ಲ, ತಾಯಿಗಿಂತ ದೇವರಿಲ್ಲ, ತಾಯಿಯೇ ದೇವರು. ಈ ರೀತಿಯಾದ ಮಾತುಗಳನ್ನು ಕೇಳಿಕೊಂಡು ಬೆಳೆದವ್ರು ನಾವು. ಆದರೆ ಇಂತಹದ್ದೊಂದು ಘಟನೆ ಕಣ್ಣೆದುರು ಕಾಣಿಸಿದಾಗ ಹಾಗಾದರೆ ತಾಯಿ ಮಗುವಿನ ಸಂಬಂಧ ಕೂಡ ಸುಳ್ಳಾಯ್ತಾ? ಅಲ್ಲೂ ಕೂಡ ಸ್ವಾರ್ಥವೇ ಮೆರಿತಾ? ಅಲ್ಲೂ ಕೂಡ ಕೆಟ್ಟ ಉದ್ದೇಶವೇ ಮೆರಿತಾ ಅನ್ನುವ ಅನುಮಾನಗಳು ಬರುತ್ತೆ.
ತಾಯಿಯ ಪವಿತ್ರತೆಗೂ ಕೂಡ ಇಂತಹ ವ್ಯಕ್ತಿಗಳು ಕಳಂಕ ತರ್ತಾರೆ. ಒಟ್ಟಿನಲ್ಲಿ ಬಾಳಿ ಬದುಕಬೇಕಿದ್ದ 5 ವರ್ಷದ ಪುಟ್ಟ ಕನ್ನಮ್ಮ ವೆನ್ನೆಲ್ಲ ಈಗ ಸಾವನ್ನಪ್ಪಿದ್ದಾಳೆ. ಆಕೆಯನ್ನ ಮತ್ತೆ ಕರೆತರ್ಲಿಕ್ಕಂತೂ ಸಾಧ್ಯವಿಲ್ಲ. ಆದರೆ ಈ ಒಂದು ಕೊಲೆ ಕೇಸ್ ಮತ್ತು ಆ ಕೊಲೆಯನ್ನು ಮಾಡಿದಂತಹ ಆಕೆಯ ತಾಯಿ ಮತ್ತು ಆ ಪ್ರೇಮಿಗೆ ಸರಿಯಾದ ಶಿಕ್ಷೆಯಾದರೆ ಬಹುಶಃ ಇಂತಹ ಕೇಸ್ಗಳು ಸಮಾಜದಲ್ಲಿ ನಿಲ್ಲಬಹುದು. ಇಂತಹ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಥ್ಯಾಂಕ್ ಯು.